ಮನೆಗಳ ಪಕ್ಕದಲ್ಲಿ ಲೇಔಟ್ ಮಾಲೀಕರು ಬಂದು 169 ದುಬಲ್ಗುಂಡಿ ಸರ್ವೆ ನಂಬರ್ ಯಾವುದೇ ನಕಲಿ ದಾಖಲೆಗಳನ್ನು ಸೃಷ್ಟಿಸಿ ಅದಕ್ಕೆ ಇನ್ಗೋಲ್ಡಿಂಗ್ ಗ್ರಾಮ ಪಂಚಾಯತ್ ಅಧ್ಯಕ್ಷರು ಅದಕ್ಕೆ ಸಹಕರಿಸಿ ನಮ್ಮ ದಲಿತ ಮಾದಿಗ ಸಮಾಜದ ಮನೆಗಳಿವೆ. ಅಂದರೆ ಪುರಾತನದಿಂದ ಗ್ರಾಮ ಠಾಣೆ ಎನ್ಎ ಲೇಔಟ್ ಪ್ರಕಾರ ನಿಯಮ ಇದೆ. ಏನಂತಿದೆ, ನಾನು ಎನ್ಎ ಮಾಡಬೇಕಾದ್ರೆ ನನ್ನ ಹೊಲದಾಗೆ ನಾನು ರಸ್ತೆ ಬಿಡಬೇಕಂತಿದೆ, ರೋಡ್ ಬಿಡಬೇಕು. ಈ ಹಿಂದೆ 6 ತಿಂಗಳ ಹಿಂದೆಯಿಂದ ಲೇಔಟ್ ಕಡೆಯಿಂದ ನಾನು ಹೋರಾಟ ಇತ್ತು. ಸಾರ್ವಜನಿಕರ ದೂರಿನ ಜೊತೆಗೆ ನಾನು ಗ್ರಾಮ ಪಂಚಾಯತ್ ಸದಸ್ಯ, ಆ ವಾರ್ಡಿನ ಸದಸ್ಯನಾಗಿ ನಾನು ದೂರು ಪಟ್ಟಿದ್ದು ನಿಜ. ಏನಂತ, ಇದು ಪ್ರಶ್ನೆಗಾಗಿದ್ದು ನಿಜ. ಯಾರೇ ಓನರು? ನವಾಜ್ ಖಾನ್ ಪಠಾಣ್ ಅಂತೇಳಿ. ಅವರು ಸರಿ, ಈಗ ಮನೆಗಳ ಬಂದ್ರಲ್ಲಿ ಯಾವುದೊಂದು ಸಮುದಾಯ ಮಾದಿಗ ಸಮಾಜ ಇದ್ರ ಏನು ಸಮಸ್ಯೆ? ಅವ್ರಿಗೆ ಹಾದಿ ಇಲ್ಲ. ಹಾಂ, ಅವ್ರ ಸಮಸ್ಯೆ, ಅವ್ರ ಹಾದಿ ಎಲ್ಲ ಕಬಳಿಕೆ ಮಾಡಿಕೊಂಡಿದ್ದಾರೆ. ಹಾಂ, ರಸ್ತೆ ಅವ್ರ ನೀರು ತಗೋತಾ ಇಲ್ಲ, ದಲಿತರು ನೀರು ತಗೊಳ್ಳಲ್ಲ ಅಂತ ಘಂಟಾಘೋಷ ಹೇಳ್ತಾ ಇದ್ದ. ಅವ್ರ ಚರಂಡಿ ನೀರುಗಳು ಅವರು ಅದ ಕಡೆಯಿಂದ ಪುರಾತನವಾದಂಥ ಕಾಲುವೆ ಇದೆ, ರಾಜಕಾಲುವೆ, ಅದನ್ನು ಬಂದ್ ಮಾಡಿ ಅದಕ್ಕೇನಂದ ನಮ್ಮ ಗ್ರಾಮ ಪಂಚಾಯತ್ ಅಧ್ಯಕ್ಷರು ಅದಕ್ಕೇನಾದ್ರು ಬೆನ್ನೆಲುವಾಗಿ ನಿಂತಾರ. ಅದಕ್ಕೇನಾದ್ರು ತನಿಖೆಗೆ ಒಳಪಡಿಸ್ರಿ. ನಮ್ಮ ಮಾದಿಗ ಸಮಾಜದ ದಲಿತರ ಹೆಣ್ಮಕ್ಕಳಿಗೆ ಲೇಔಟ್ ಮಾಲೀಕ ರಂಡಿ ಸೂಳಿ ಅಂತ ಅವಾಚ್ಯ ಶಬ್ದಗಳನ್ನು ಬೈತಾ ಇದ್ದಾರೆ. ಅದು ಇವನ್ ಅವ್ರ ಎದುರುಗಡೆ ಅದು ನಿಮಗೆ ಇದು ಹಾದಿ ಬಿಡೋದಿಲ್ಲ, ನಂದು ಹಾದಿ ಇದೆ, ಇದು ಪಂಚಾಯತ್ ಹಾದಿ ಇದೆ, ಅದ್ರಾಗ ನಾನು ಇದ್ರಾಗೆ ನಡೀತೀನಿ. ನಿಯಮದ ವಿರುದ್ಧ ಲೇಔಟ್ ಮಾಡ್ಕೊಂಡು ಬಂದಿದ್ದಾರೆ. ಈಗ ನಾನು ಕಂಟೆನ್ಷನ್ ಏನಿದೆ, ಈ ಹಾದಿ ನಿಮ್ದಲ್ಲ, ನೀ ಏನೇ ಲೇಔಟ್ ಮಾಡಬೇಕಾದ್ರೆ ನಿನ್ನ ಸರ್ವೆ ನಂಬರ್ಲಿ ಮಾಡಬೇಕಂತ ನಿಯಮ ಇದೆ, ನನಗೆ ಗೊತ್ತಿದ್ದ ಪ್ರಕಾರ. ಹ್ಯಾಂಗಿಲ್ಲ ಅಂದ್ರೆ ನೀವು ಅಧ್ಯಕ್ಷರಿಗೆ ತೋರಿಸಿ ಯಾವ ನಿಯಮ ಇದೆ. ಮತ್ತು ಗ್ರಾಮ ಪಂಚಾಯತಿ ಠರಾವ್ ಪಾಸ್ ಆಗಿದೆ, ಅವನಿಗೆ ಯಾವುದೇ ಖಾತೆ ಕೊಡ್ಬೇಡ್ರಿ ಅಂದಾಗ ನಿಯಮಗಳನ್ನು ಗಾಳಿಗೆ ತೂರಿ ಇವರು ಅಧ್ಯಕ್ಷರು PDOಗೆ ಅಂದ ಪಾಪ ಸಿಕ್ಕಾಕೊಂಡು ಇವರು ಹಣ ತಿಂದಿದ್ದಾರೆ. ಅದು ಗುಮಾನಿ ಎದ್ದಿದೆ. ಆ ನವಾಜ್ ಖಾನ್ ಮತ್ತು ಇವರು ನಮ್ಮ ನಾಗರಾಜ್ ಅಧ್ಯಕ್ಷಂದು ಪೊಲೀಸ್ ಕಂಪ್ಲೇಂಟ್ ಕೊಟ್ಟು ಅವರೇ ಒಂದು ವೇಳೆ ಮಾನವೀಯತೆ ಇದ್ರ CDR ಕೊಡಿ. ಒಂದು ವೇಳೆ ನವಾಜ್ ಖಾನ್ ಜೊತೆ ಏನಾರ ಮಿಂಗಲಾಗಿದ್ದರೆ ತನಿಖೆಗೆ ಒಳಪಡಿಸಿ ಪೊಲೀಸ್ ದೂರು ಕೊಡಿ, ಸ್ವಾಗತ ಮಾಡ್ತೀನಿ. ನೀವು ಅವ್ರ ಜೊತೆ ಮಾತಾಡಿದ ರಿಕಾರ್ಡ್ಸು ಪೊಲೀಸ್ ಸ್ಟೇಷನಲ್ಲಿ ಸಿಗುತ್ತೆ. ನಾನು ಆಡಿದ್ದು ಸಿಗುತ್ತೆ, ಅವ್ರು ಆಡಿದ್ದು ಸಿಗುತ್ತೆ. ತನಿಖೆಗೆ ಒಳಪಡಿಸಿ, ನಮ್ದು ಅಭ್ಯಂತರ ಇಲ್ಲ. ನೀವು ಅವ್ರ ಜೊತೆ ನಮ್ಮ ಹಣಕಾಸಿನ ವ್ಯವಸ್ಥೆ